ಯವ್ವ ನನ್ನ ಮಗ ದಿನೇಶ ವಿಡಿಯೋನ ವೈರಲ್ ಮಾಡ್ಬಿಟ್ಟ. ಕಾಲ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾನೆ ಅನ್ಸುತ್ತೆ. ಕೂಪೆ ಮುಂಡೆದು ಸಿಚುಯೇಷನ್ ಸಿಕ್ಕಿದ್ದನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟ ಗೊಡವ. ನಾನು ವಿಷಯ ಹೇಳಿದಾಗ ಅವ್ನು ಎಕ್ಸೈಟ್ ಆಗಿದ್ದು ನೋಡಿನೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಆದರೆ ನನಗೇನು ಗೊತ್ತು ಗೂಬೆ ಈ ರೀತಿ ಮಾಡುತ್ತೆ ಅಂತ. ಏನಾದರೂ ನನ್ನ ಕೈಗೆ ಸಿಗಬೇಕು ಮೂಳೆ ಮೂಳೆ ಮುರಿದ್ಬಿಡ್ತೀನಿ. ಕಣ್ಣು ಗುಡ್ಡೆ ಕಿತ್ತು ಜೇಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಕುತ್ಕೆ ಹಿಸ್ಕಿ ಉಸಿರಾಡಕ್ ಆಗದಿರೋ ಥರ ಮಾಡಿ ತುಳಿದು ಸಾಯಿಸ್ಬಿಡ್ತೀನಿ. ಸುಮ್ಮನೆ ಶುಂಠಿ ಶಂಕರನ್ ಹೆದರ್ಸು ಅಂದ್ರೆ ಈ ಲೆವೆಲ್ಗೆ ಹೋಗೇ ಆಡ್ಸಿಟ್ಟಿದ್ದಾನೆ ಮೂರ್ಖ. ನನಗೆ ಗೊತ್ತಿತ್ತು, ಪಕ್ಕ ಗೊತ್ತಿತ್ತು ಇದು ನಿಂದೆ ಕೆಲಸ ಅಂತ. ಯಾವುದು ಯಾವ್ದು ನನ್ನ ಕೆಲಸ? ನಾನೇನು ಮಾಡಿಲ್ಲಪ್ಪ. ನೀನು ಮಾತಾಡಿದಷ್ಟು ನಾನು ಕೇಳಿಸ್ಕೊಂಡಿದ್ದೀನಿ. ಇನ್ಮೇಲೆ ಹೈಡ್ ಅಂಡ್ ಸಿಕ್ಕೆಲ್ಲ ನಡೆಯೋದಿಲ್ಲ. ಇಲ್ಲ ಶುಂಠಿ, ಅಲ್ಲಲ್ಲ ವೇದಾಂತ್, ಅಯ್ಯೋ ಅಲ್ಲಲ್ಲ ಬಾಸ್, ಇದು ಯಾವುದು ನನ್ನ ಉದ್ದೇಶ ಆಗಿರಲಿಲ್ಲ. ಶಟ್ ಅಪ್, ಕತೆ ಹೊಡಿಬೇಡ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ತಿದ್ಯಾ? ನನಗೆ ಕರಾಟೆ ಗೊತ್ತು ಅಂತ ಹೇಳಿದೀನಿ ತಾನೆ. ಟಿಚ್ಚಿ ಹೊಡೆದು ಮೂತಿ ಮೇಲೆ ಪಂಚ್ ಕೊಟ್ಬಿಡ್ತೀನಿ. ಬೆಲ್ಟ್ ಎಲ್ಲ ಒಳಗಿಟ್ಟಿದ್ದಾರೆ. ಇಲ್ಲ ಅಂದ್ರೆ ತೋರಿಸ್ತಿದ್ದೆ. ಬೇಡ ನೋಡು. ಶಟ್ ಅಪ್, ಮಾತಾಡ್ಬೇಡ. ಇಷ್ಟೋ ತನಕ ರಿಪೋರ್ಟರ್ಗೆ ಏನೇನ್ ಮಾಡ್ಬೇಕು ಅಂತ ಹೇಳ್ತಿದ್ಯೋ ಅದನ್ನೆಲ್ಲ ಈಗ ನೀನ್ ಅನ್ಭವಿಸ್ತೀಯ. ಮೂಳೆ ಮೂಳೆ ಮುರಿದ್ಬಿಡ್ತೀನಿ. ಕಣ್ಣು ಗುಡ್ಡೆ ಕಿತ್ತು ಜೇಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಕುತ್ಕೆ ಹಿಸ್ಕಿ ಉಸಿರಾಡಕ್ ಆಗದಿರೋ ಥರ ಮಾಡಿ ತುಳಿದು ಸಾಯಿಸ್ಬಿಡ್ತೀನಿ. ಕನ್ಸ? ಏನಕ್ಕ ಇದು? ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ನಲ್ಲೆಲ್ಲ ವೇದಾಂತ್ ಅವ್ರ ಮದ್ವೆ ಸ್ಟಾಪ್ ಮಾಡಿರೋ ವಿಡಿಯೋದೇ ಹವ. ಯಾಕೆ ಹೀಗೆ ಮಾಡಿದೆ? ನಾನೇನೇ ಮಾಡಿದೆ? ಅಮ್ಮನ್ನಿ, ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ವಿಡಿಯೋದಲ್ಲಿ ದುಪ್ಪಟ್ಟದಲ್ಲಿ ಮುಖ ಮುಚ್ಕೊಂಡಿರೋ ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್ ಸುಮ್ನಿರೆ, ಯಾರಾದ್ರೂ ಕೇಳಿಸ್ಕೊಂಡು ವೇದಾಂತ್ ಕಿವಿಗೆ ಓದಿದ್ರೆ ಅವನನ್ನ ಬದುಕಕ್ ಬಿಡ್ತಾನ? ಸ್ಮಾಲ್ ಕರೆಕ್ಷನ್, ವೇದಾಂತ್ ಬಾವ. ಲೇ ಬಾವ ಅಂತೆ, ಬಾವ ದೊಡ್ಡ ಗೂಬೆ ಅದು. ನೀನ್ ಅವನ್ ಪರ ವಹಿಸ್ಕೊಂಡ್ ಬರ್ಬೇಡ. ಆದ್ರೂ ನೀನು ಹೀಗೆ ಮಾಡಬಾರ್ದಿತ್ತು ಕಣೆ. ಅಯ್ಯೋ ನಾನೇನ್ ಬೇಕು ಅಂತ ಮಾಡಿಲ್ಲ ಕಣೆ. ಇಷ್ಟೆಲ್ಲ ದೊಡ್ಡ ವಿಷಯ ಆಗ್ಲಿ ಅಂತ ನಾನ್ ವಿಡಿಯೋ ಮಾಡಿ ಕೊಟ್ಟಿದ್ದಲ್ಲ ಕಣೆ. ಆ ದಿನೇಶ ಇದಾನಲ್ಲ ಅವನಿಗೆ ಹೊಡಿಬೇಕು. ಜಸ್ಟ್ ಜರ್ನಲಿಸ್ಟ್ ಆಗಿ ವೇದಾಂತ್ನ ಎದುರಿಸು ಅಂತ ಹೇಳಿದ್ದಷ್ಟೇ ಕಣೆ. ಅವನು ಏನೋ ಮಾಡ್ಬಿಟ್ಟ. ಇಂಟರ್ನೆಟ್ ಅಲ್ಲಿ ಒಂದ್ಸರಿ ವಿಷಯ ಬಂತಂದ್ರೆ ಮುಗೀತು. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಊರಿಗೆಲ್ಲ ಟಾಮ್ ಟಾಮ್ ಆಗ್ಬಿಡುತ್ತೆ. ಇನ್ನೇನು ಮಾಡಕ್ಕಾಗಲ್ಲ. ಇದೇನಾದ್ರೂ ಬಜಾರಿ ಕೆಲಸನೇ ಆಗಿರ್ಬೋದಾ? ಅಯ್ಯೋ ರಿಸೀವ್ ಮಾಡಕ್ಕ. ದೊಡ್ಡದಾಗಿ ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಡ್ತೀಯಾ? ಈಗೇನ್ ಭಯನಾ? ರಿಸೀವ್ ಮಾಡಿ ಮಾತಾಡು. ಏನ್ ಮಾಡ್ತಿದ್ದೆ? ಯೋ ಇಷ್ಟೊತ್ತಲ್ಲಿ ಒಂದು ಹುಡುಗಿ ಕಾಲ್ ಮಾಡಿ ಏನ್ ಮಾಡ್ತಿದ್ದೆ ಅಂತೀಯಲ್ಲಯ್ಯ?
ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ಅದ್ ನನ್ನ ಇಷ್ಟ. ಅದನ್ನೆಲ್ಲ ಕಟ್ಕೊಂಡು ನಿನಗೇನ್ ಆಗ್ಬೇಕು? ದೇವಸ್ಥಾನಕ್ಕೆ ಬಂದಿದ್ದೀನಿ, ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ದಾರೆ, ತಿಂತಿದ್ದೀನಿ. ನಿನಗೂ ಬೇಕಾ? ಶಟ್ ಅಪ್. ಅದಕ್ಕೆ ಪ್ರಸಂಗಿ ಯಾವಾಗ ನೋಡಿದ್ರು ಇದೇ ಆಗೋಯ್ತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋ ಒಂದು ಹುಡುಗಿ ವಿಡಿಯೋ ವೈರಲ್ ಆಗಿದೆ, ನೋಡಿದ್ಯಾ? ಓ, ಆ ವಿಡಿಯೋನಾ? ಯಾವ ವಿಡಿಯೋ ಅದು? 3 ಹೊತ್ತು ಫೋನಲ್ಲೇ ಮುಳುಗಿರ್ತೀಯ. ಯಾವ ವಿಡಿಯೋ ಅಂತ ನಿನಗೆ ಗೊತ್ತಿಲ್ವಾ? ಆಕ್ಚುಲಿ ಮದ್ವೆ ನಿಂತ್ಮೇಲೆ ನಾನು ಸೀದಾ ಮನೆಗೆ ಬಂದ್ಬಿಟ್ಟೆ. ತುಂಬಾ ಕೆಲಸ ಇತ್ತು, ಯಾವ ವಿಡಿಯೋನೂ ನೋಡೋಕ್ಕಾಗ್ಲಿಲ್ಲ. ಹೌದು, ಏನ್ ಸಮಾಚಾರ? ನನ್ನ ವಿರುದ್ಧವಾಗಿ ಒಬ್ಳು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಿದೆ. ಕೊನೆಗೂ ಆ ಕೆಲಸ ಆಗೇ ಹೋಯ್ತಾ? ನನಗೆ ಗೊತ್ತಿತ್ತು ನಿನ್ನ ಕಾಯಿಲೆ ನಿನ್ನ ಈ ಪರಿಸ್ಥಿತಿಗೆ ಒಂದಲ್ಲ ಒಂದಿನ ತಂದು ನಿಲ್ಸುತ್ತೆ ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ ಹುಡ್ಗಿರ್ ಮ್ಯಾಟ್ರಲ್ಲಿ ಮೂಗ್ ಮುರಿಬಾರ್ದು ಅಂತ? ಶರಪ್, ನನಗೆ ಯಾಕೋ ಇದೆಲ್ಲ ಕೆಲಸ ನಿಂದೆ ಅನಿಸ್ತದೆ. ತಗೊಳಪ್ಪ, ಮದ್ವೆ ಆಗು ಅಂದ್ರೆ ನೀನೇ ನನ್ನ ಹೆಂಡತಿ ಆಗು ಅಂದಿದ್ದಂತೆ. ನಿನಗೆ ಯಾಕಯ್ಯ ಅನ್ಯಾಯವಾಗಿ ನನ್ನ ಮೇಲೆ ಡೌಟು? ನೀ ನನಗೆ ಕೆಲಸ ಕೊಟ್ಟು ಅನ್ನ ಕೊಡೋ ದೇವ್ರು ಅಂತ ದಿನ 3 ಹೊತ್ತು ಭಕ್ತಿ ಭಾವದಿಂದ ನೆನ್ಸ್ಕೋತೀನಿ, ಗೊತ್ತಾ? ನೀನು ಓವರ್ ಆಕ್ಟಿಂಗ್ ಎಲ್ಲ ನನ್ನ ಹತ್ರ ಬೇಡ, ನಿಜ ಹೇಳು. ಅದಿನ ತಾನೆ? ನಾನಲ್ಲ ಅಂತ ಹೇಳಿದ್ರೆ ನೀನ್ ನಂಬಲ್ಲ. ಈ ಅನುಮಾನ ಅನ್ನೋದಿದೆಯಲ್ಲ, ಅದು ಭಾರಿ ಡೇಂಜರು. ಇರು, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಅದಿತಿ ಇಲ್ಲೇ ಇದ್ದಾಳೆ, ನಂಬಿಕೆ ಇಲ್ಲ ಅಂದ್ರೆ ಅವಳ ಹತ್ರನೇ ಮಾತಾಡು. ಹಲೋ ವೇದಾಂತ್ ಬಾವಾ, ಹೇಳಿ. ಅದಿತಿ, ಅವಳ ಜೊತೆ ನೀನು ಹೋಗಿದ್ದ? ಈ ಕೆಲಸ ಅವಳದೇ ಅಲ್ವಾ? ಹೌದು ವೇದಾಂತ್ ಬಾವಾ, ಅವಳು ನನ್ನ ಜೊತೆನೇ ಇದ್ಲು. ಸರಿ, ನೀನು ಹೇಳ್ತಿದ್ಯಾ ಅಂತ ನಂಬ್ತೀನಿ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಹೈ, ಯಾರೇನು ಬಂದೇ ಇಲ್ಲ. ಆಫೀಸಿಗೆ ನಾನೇ ಫಸ್ಟು, ನಾನೇ ಬೆಸ್ಟ್ ಎಂಪ್ಲಾಯ್. ಹೊರಗಡೆ ತುಂಬಾ ಮಳೆ ಅಲ್ವಾ, ಅದಕ್ಕೆ ಯಾರೂ ಬಂದಿಲ್ಲ ಅನ್ಸುತ್ತೆ. ಅಲ್ಲ, ಏನ್ ಮಳೆ ಅಲ್ವಾ, ಬರುತ್ತೆ ನಿಲ್ಲುತ್ತೆ, ಬರುತ್ತೆ ನಿಲ್ಲುತ್ತೆ. ಸಿಕ್ಕಾಪಟ್ಟೆ ಚಳಿ ಬೇರೆ. ನನ್ನ ರಾಣಿ ತಗೊಂಡು ಆಫೀಸಿಗೆ ಬರೋದ್ರೊಳಗಡೆ ಐಸ್ ಆಗ್ಬಿಡ್ತೀನಿ. ನರ್ಕ ನರ್ಕ.